ಸೂರ್ಯನ ಪ್ರತಾಪಕ್ಕೆ ರಾಜ್ಯದ ಜನರು ಕಂಗಾಲಾಗಿದ್ದಾರೆ. ಕೊಡಗಿನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ಗೆ ಏರಿದ್ದು ಬೆಳಗ್ಗೆ 8ರಿಂದಲೇ ಮನೆಯಿಂದ ಹೊರ ಹೋಗಲು ಆಗದೆ ಜನ ಬಿಸಿಲಿಗೆ ಭಯಭೀತರಾಗಿದ್ದಾರೆ. ಬಿಸಿಲ ತಾಪ ತಡೆಯಲಾರದೆ ಜನ ಎಳನೀರು, ಹಣ್ಣಿನ ಪಾನೀಯದ ಮೊರೆ ಹೋಗಿದ್ದಾರೆ. ಮಡಿಕೇರಿಯಲ್ಲಿ 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲು ದಾಖಲಾಗಿದ್ರೆ ಕುಶಾಲನಗರ, ಪೊನ್ನಂಪೇಟೆ ಭಾಗದಲ್ಲಿ 36 ಡಿಗ್ರಿ ತಾಪಮಾನ ದಾಖಲಾಗಿದೆ. ವಿಜಯಪುರದಲ್ಲಿ ಅಕಾಲಿಕ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಹತ್ತಳ್ಳಿ ಗ್ರಾಮದ ರೈತ ಗೇನಪ್ಪ ಬಿರಾದರ ಅನ್ನೋರ ಮನೆಯ ಮೇಲ್ಚಾವಣಿ ಹಾರಿ ಹೋಗಿ ಹಾನಿ ಉಂಟಾಗಿದೆ. ಜಮೀನಿನಲ್ಲಿ ನಿರ್ಮಾಣ ಹಂತದ ತೋಟದ ಮನೆಯ ಮೇಲ್ಚಾವಣಿ ಮಳೆ ಗಾಳಿಗೆ ಹಾರಿ ಹೋಗಿದ್ದು ಗೋಡೆ ಕುಸಿದಿದೆ. ನಿಯಂತ್ರಣ ತಪ್ಪಿದ ಕಾರು ಹಳ್ಳಕ್ಕೆ ಬಿದ್ದ ಘಟನೆ ಬಳ್ಳಾರಿಯ ಅಂದ್ರಾಳ್ ಪ್ರದೇಶದಲ್ಲಿ ನಡೆದಿದೆ. ಕಣ್ಣೇಕಲ್ಲು ಬಸ್ ನಿಲ್ದಾಣದ ಕಡೆಯಿಂದ ಅಂದ್ರಾಳ್ ಕಡೆಗೆ ವೇಗವಾಗಿ ಚಲಿಸ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ. ಕಾರಿನಲ್ಲಿದ್ದ ಚಾಲಕನಿಗೆ ಗಾಯವಾಗಿದ್ದು ಸ್ಥಳೀಯರು ರಕ್ಷಣೆ ಮಾಡಿ ವಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಅನಧಿಕೃತ ಒತ್ತುವರಿ ತೆರವು ಮಾಡಿದೆ. ದೇವನೂರು ಗ್ರಾಮದಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಲಾಗಿತ್ತು. ವಾಹನಗಳ ತಂಗುದಾಣ ಹಾಗೂ ಇತರೆ ಉಪಯೋಗಗಳಿಗೆ ಜಾಗವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿತ್ತು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ವೇಳೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದು ದೃಢವಾಗಿತ್ತು. ಸರ್ಕಾರದ ಅಧಿಸೂಚನೆ ಹಾಗೂ ಭೂಸ್ವಾಧೀನಾಧಿಕಾರಿಗಳ ಪತ್ರ ಆಧಾರದ ಮೇಲೆ ತೆರವು ಕಾರ್ಯಾಚರಣೆ ಮಾಡಲಾಯಿತು. ಚಾಮರಾಜನಗರದ ಉಡುತೊರೆಹಳ್ಳ ಜಲಾಶಯದ ಕೆಸರಿನಲ್ಲಿ ಸಿಲುಕಿ ರಕ್ಷಣೆ ಮಾಡಲಾಗಿದ್ದ ಕಾಡಾನೆ ಅಸ್ವಸ್ಥಗೊಂಡಿದೆ. 2 ದಿನಗಳ ಹಿಂದೆ ನೀರು ಕುಡಿಯಲು ಬಂದು ಕೆಸರಿನಲ್ಲಿ ಸಿಲುಕಿಕೊಂಡಿತ್ತು. ಅರಣ್ಯ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾಡಾನೆಯನ್ನ ರಕ್ಷಣೆ ಮಾಡಿದ್ರು. ಆದರೆ ಈ ಕಾಡಾನೆ ಮೇಲೆ ಏಳಲಾಗದೆ ಅಸ್ವಸ್ಥಗೊಂಡು ಪಶು ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ. ಸಾಕಾನೆ ಮಹೇಂದ್ರ ಮೂಲಕ ಕಾಡಾನೆಯನ್ನ ಮೇಲೆ ಎಳೆಯುವ ಪ್ರಯತ್ನ ನಡೆಸಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.